ಬಿಗ್ ಬಾಸ್ ಬಗ್ಗೆ ಕಿಪಿ ಕೀರ್ತಿ ಅವರ ಎಂಟ್ರಿ ಆಗಿದೆ ಅಂದ್ರೆ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನಿಜವಾಗ್ಲೂ ಕಿಪಿ ಕೀರ್ತಿನೇ ನೋಡ್ದಂಗ ಆಯ್ತದೆ. ಯಾವ್ದು ಜಗಳ ಅದು ವಿನಯ್ ಕಾರ್ತಿಕ್ ಸಂಗೀತ ಅವರೆಲ್ಲರೂ ಜಗಳ ಆಡ್ತಿದ್ರು. ಇಷ್ಟು ಸ್ಲಮ್ ರೀತಿಯಾಗಿ ಇಷ್ಟು ಅನ್ಎಜುಕೇಟೆಡ್ ಅಂತ ಮಕ್ಕಳ ತರ ಯಾರು ಜಗಳ ಆಡಿ ನೋಡಿಲ್ಲ ಬಿಗ್ ಬಾಸ್ ಮನೇಲಿ. ಎಷ್ಟು ವರ್ಸ್ಟ್ ಬಿಹೇವಿಯರ್ ಇವ್ರುಗಳದ್ದು ಅಂದ್ರೆ ಆ ಅಮ್ಮನೋ ಯಪ್ಪ. ನೆಕ್ಸ್ಟ್ ಟೈಮ್ ಎಲ್ಲರೂ ಹೇಳ್ತಿದ್ರಲ್ಲ ಮತ್ತೆ ಬರ್ಬೇಕು ರಕ್ಷಿತಾ ಶೆಟ್ಟಿ ಅಂತ ಅನ್ಭವಿಸ್ಕೊಳ್ಳಿ. ಇರಿಟೇಷನ್ ಗುರು, ಅದು ನೆಕ್ಸ್ಟ್ ಲೆವೆಲ್ ಇರಿಟೇಷನ್. ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಅವರು ಅದಂದ್ರೆ ಒಂದ್ 40-45 ವರ್ಷ ಆಗಿದೆ. ನೆಕ್ಸ್ಟ್ ಲೆವೆಲ್ ಅನ್ಎಜುಕೇಟೆಡ್ ಪರ್ಸನ್ ಬಿಗ್ ಬಾಸ್ ಮನೇಲಿ ಅಂದ್ರೆ ಅಶ್ವಿನಿ ಗೌಡ ಅವರೇ. ಹೊರಗಡೆ ಅಷ್ಟೊಂದು ಇದ್ ಮಾಡಿದೀನಿ ಅದ್ ಮಾಡಿದೀನಿ ಸೀನಿಯಾರಿಟಿ ಅಂತ ಹೇಳ್ತಾರೆ. ಒಂದು ಟಾಸ್ಕ್ ಆಗಿ ತಗೊಳ್ಳುವಂತ ಒಂದು ಚಿಕ್ಕ ಮನಸ್ಥಿತಿ ಇಲ್ಲ. ಒಂದು 15 ವರ್ಷದ ಹುಡುಗಿಗೆ ಇರುವಂತ ಮೆಚುರಿಟಿ ಇಲ್ಲ. ಇಷ್ಟು ವರ್ಸ್ಟ್. ಇವರು ರಾಜ ಮಾತೆ ಅಂತ, ಇವರು ರಾಜ ಅರಸಿ ಅಂತ, ಇವ್ರ ಮಾತನ್ನ ಸೇವಕರು ಕೇಳ್ಬೇಕಂತೆ, ಅಸುರಾಧಿಪತಿ ಮಾತನ್ನ ಎಮ್ಮ ಕೇಳಲು ಅಂತೆ. ಇದು ಯಾವ ಸೀಮೆ ಲಾಜಿಕ್ ಗುರು? ಒಂದು ಟಾಸ್ಕ್ ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅಂದ್ಮೇಲೆ ನಿಮ್ಮ ಸಾಧನೆ ಮಣ್ಣರಿಕ್ಬಿಡಿ. ಅಂಡ್ ಇಡೀ ಈ ಸೀಸನ್ ಇದೆಲ್ಲ ಎಷ್ಟು ವರ್ಸ್ಟ್ ಆಗಿದ್ದಾರೆ ಕಂಟೆಸ್ಟೆಂಟ್ ಗಳಂದ್ರೆ ಏನಕ್ಕೂ ಉಪಯೋಗನೇ ಇಲ್ಲ ಅವ್ರು. ಫಸ್ಟ್ ಆಫ್ ಆಲ್ ನನಗೆ ಇವಾಗ ಅನಿಸ್ತಾ ಇದೆ ಬಿಗ್ ಬಾಸ್ ಕ್ಲೋಸ್ ಆಗಿತ್ತಲ್ಲ, ಎಲ್ಲಾರನು ಹಂಗೆ ಮನೆ ಕಳಿಸ್ಬಿಟ್ಟು ಕಾಕ್ರೋಚ್ ಸುದಿ, ಗಿಲ್ಲಿ ನಟ ಕಾವ್ಯ, ಚಂದ್ರಪ್ರಭ ಸತೀಶ್, ಧನುಷ್, ಧ್ರುವಂತು ಇವ್ರ ಜನನ್ ಬಿಟ್ಬಿಟ್ಟು ಇದ್ದವರೆಲ್ಲಾರು ಮನೆಗೆ ಕಳಿಸ್ಬಿಟ್ಟಿದ್ರೆ ಒಳ್ಳೇದಾಗಿತ್ತು. ಹೇಗಿದ್ರು ಮಾಡೋರ್ ಮನೆ ಹೋಗ್ತೀನಿ ಅಂತವ್ರೆ. ಇಲ್ಲಿ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಗೆ ಇರೋದ್ರಿಂದ ಹೊರಗಡೆ ಇರೋದೇ ಒಳ್ಳೇದು. ಇನ್ನು ರಕ್ಷಿತಾ ಶೆಟ್ಟಿ ಅಮ್ಮ ತಾಯಿ ನೆಕ್ಸ್ಟ್ ಲೆವೆಲ್, ನಮಸ್ಕಾರ ನಿಮ್ಗೆ. ಅಂಡ್ ಬೇರೆ ಏನ್ ಮಾಡ್ತಿದ್ರೆ ಅನ್ನೋದೇ ಬಿಗ್ ಬಾಸ್ ಮೇಲೆ ವೇಸ್ಟ್. ಇನ್ ಮಲ್ಲಮ್ಮಂಗ್ ಬರೋದಾದ್ರೆ ಮಲ್ಲಮ್ಮ ಇನ್ನೋಸೆಂಟ್ ಅಂತ ಬಡ್ಕೋತಿದ್ದವ್ರಿಗೆ ಇವತ್ತು ಒಂದು ಉತ್ತರ ಸಿಕ್ಕಿರುತ್ತೆ. ಕಾವ್ಯ ಅವ್ರು ಎಲ್ಲರಿಗೂ ಈಕ್ವಲ್ ಆಗಿ ಹೇಳಿದ್ರು ಅವ್ರ ವಾಯ್ಸ್. ನನ್ಗೆ ಹೇಳಿರೋದು ನೀನು, ನಂಗೆ ಹೇಳಿರೋದು ಯಾವ ಬುಲ್ಶಿಟ್ ಇದು? ಈ ಸಿಂಪತಿ ಕಾರ್ಡ್ ಇದು. ನಾವು ಹಳ್ಳಿಯಿಂದ ಬಂದಿರಾ ಅಂತ ನಾಮಿನೇಟ್ ಮಾಡ್ತೀರಾ, ನನಗೆ ನೀನು ಹೇಳ್ತಿರೋದು. ಈ ತರ ಸಿಂಪತಿ ಕಾರ್ಡ್ಗಳನ್ನ ಪ್ಲೇ ಮಾಡ್ಕೊಂಡು ಬಿಗ್ ಬಾಸ್ ಮೇಲೆ ಇರೋದ್ರಗಿಂತ ಹೊರಗಡೆ ಬಂದ್ಬಿಟ್ಟು ನೆಮ್ಮದಿ ಆಗೋದಿಲ್ಲೋ 15 ಫ್ಲೋರ್ ಬಿಲ್ಡಿಂಗ್ ಅಲ್ಲಿ ಇದು ಬಂದೋಣ ಅಂತ ಹೇಳಿದ್ರು ಮಲ್ಲಮ್ಮ ಅವರು. ಹೋಗಿ ಅಲ್ಲೇ ಇರಿಯಮ್ಮ, ಯಾಕಮ್ಮ ಬೇಕು ಬಿಗ್ ಬಾಸ್ ನಿಮ್ಗೆ? ಅಂಡ್ ನನಗಂದ್ರು ಈ ಸೀಸನ್ ಎಷ್ಟು ಇರಿಟೇಟ್ ಆಗಿದೆ ಅದನ್ನ ನೋಡ್ಲಿಕ್ಕೆ, ಸಿಕ್ಕಾಪಟ್ಟೆ ಇರಿಟೇಟ್ ಆಗಿದೆ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಅಂಡ್ ಕಾಕ್ರೋಚ್ ಇದವರು ಅರಸಾಧಿಪತಿ ಅಂತ ಯಪ್ಪಂಗೆ ಅಷ್ಟೆಲ್ಲಾ ಆಕ್ಟರ್, ಅಷ್ಟೆಲ್ಲಾ ಸಿನಿಮಾಗಳು, ಅಷ್ಟೆಲ್ಲಾ ವಿಲನ್ಸ್ ಕ್ಯಾರೆಕ್ಟರ್ಗಳು ಮಾಡಿ ಅಸುರಾಧಿಪತಿ ಅವ್ರು ಹೇಗ್ ಇರ್ತಾರೆ ಅನ್ನೋ ಒಂದು ಐಡಿಯಾನೇ ಇಲ್ಲ. ಎಲ್ಲವನ್ನು ರೇಷನ್ ಕಟ್ ಮಾಡ್ಬಿಟ್ಟು ಎಲ್ಲವನ್ನು ತಗೊಂಡೋಗಿ ಎಲ್ಲ ಬಟ್ಟೆ ಗಿಟ್ಟೆಲ್ಲ ಸ್ವಿಮ್ಮಿಂಗ್ ಪೂಲ್ ಬಿಸಾಕಿದ್ರೆ ಬುದ್ಧಿ ಬರ್ತಿತ್ತು. ಸಿಂಪಲ್. ನೆಕ್ಸ್ಟ್ ಲೆವೆಲ್ಗೂ ಇವರೆಲ್ಲ ಯಪ್ಪ ನಿಜವಾದ ಅನ್ಎಜುಕೇಟೆಡ್. ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ಯಾವ ದೊಡ್ಡ ಹೀರೋಗಳ ಅಭಿಮಾನಿಗಳಿಗೆ ಆಗ್ತಿರ್ತಾರೆ ಅನ್ಎಜುಕೇಟೆಡ್ ಗಳಂತ. ಅವರೆಲ್ಲ ಅನ್ಎಜುಕೇಟೆಡ್, ಇವ್ರುಗಳು ಅನ್ಎಜುಕೇಟೆಡ್. ಸುಮ್ನೆ ಬ್ಯಾಡ್ಜರ್ ವಿಷಯಕ್ಕೆ ಹೋಗ್ಬಿಟ್ಟು ಅನ್ಎಜುಕೇಟೆಡ್ ಓದಿರೋರ್ಗೆಲ್ಲ ಹೋಗ್ಬಿಟ್ಟು ಅನ್ಎಜುಕೇಟೆಡ್ ಅಂತ ಆಗ್ತಿರ್ತಾರಲ್ಲ. ಹೋಗಿ ಇವ್ರುಗಳಿಗೆ ಹಾಕಿ ಇವ್ರ ಪೇಜ್ ಗಳಲ್ಲಿ ಅನ್ಎಜುಕೇಟೆಡ್ ಬಡತಾವ ಬಿಗ್ ಬಾಸ್ ಮನೆ ಏನ್ರೋ ಮಾಡ್ತಿದ್ರೆ ನಿಮ್ ಮನೆಗೆ ಬಂದ್ಬಿಡ್ರಿ ಅಂತ. ಅಂಡ್ ಹೊರಗಡೆ ಹೋದವ್ರು ಇವಾಗೆಲ್ಲ ಮತ್ತೆ ವಾಪಸ್ ಒಳಗ್ ಬರೋದ್ ತೋರಿಸ್ತಾ ಇದಾರೆ. ಅಂಡ್ ನಮ್ಮ ಅಶ್ವಿನಿ ಗೌಡರೆಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡು ಅಯ್ಯೋ ಏನ್ ಡ್ರಾಮಾ ಗುರು, ಡ್ರಾಮಾ ಮಾಡ್ಕೊಂಡೇ ಬಂದ್ಬಿಟ್ಟವ್ರೆ.